स्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिम्राट् चक्रवर्तिनं श्रीगुरुभ्यो नमः। हरिः ओम्। श्रियः पत्ये नित्या गणितगुणमाणिक्यविशदप्रभा जालोल्लासोपहत सकलावद्यतमसे जगज्जन्मस्थेमप्रलयरचनाशीलवपुषे नमो शेषाम्नाय स्मृतिहृदयदीप्ताय हरये येन प्रादुरभाविभूमिवलजे व्यस्तारिगो सन्ततिः प्राबोधिश्रुतिपङ्कजं करुणया प्राकाशितत्वं परं ध्वान्तं ध्वंसमनादिसाधुनिकरश्चाकारि सन्मार्गगः तेनं व्यासदिवाकरेण सततं मात्याजि मे मानसं व्याप्तिर्यस्य निजे निजे नमः सा पक्षे सपक्षे स्थितिः व्यावृत्तिश्च विपक्षतोऽथ विषये सक्तिर्न वै बाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात्तत्त्वविनिर्णयाय भगवान् आनन्दतीर्थो मुनिः भवति यदनुभावात्येडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च रमा निवासोचितवासभूमिः संन्याय रत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणग्नान् प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनःसरसे भुवि अनुव्याख्याननलिने चञ्चरे कतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्या अपि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्यास्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि फणच्छाया समीकृत्या परं सुखं सेवन्ते यत्पदं धीरास्तं भजे वल्लभं श्रियः। ಈಗ 22ನೆಯ ಸುಧಾಮೂಲದಲ್ಲಿದ್ದೀವಿ. ಅಲ್ಲಿ ಒಂದು ಮಾತು ಹೇಳಿದ್ರು ಮುಂಚೆ, ಮಹಾಪ್ರಳಯ ಸಮುದ್ರವನ್ನ ದಾಟೋದು ಹೇಗೋ ಹಾಗೆ ಈ ವೇದವಾಕ್ಯಗಳನ್ನ ದಾಟೋದು, ವೇದವಾಕ್ಯವನ್ನ ತಿಳಿಯೋದು ಅಂದ್ರೆ ಆ ರೀತಿ. ಹಾಗಾದ್ರೆ ಇದು ಅಸಾಧ್ಯವಾದ ಕೆಲಸ ಅಂತ ಆಯ್ತು. ಇದರ ಬಗ್ಗೆ ಆಕ್ಷೇಪವನ್ನ ಮಾಡ್ತಾ ಹೋಗ್ತಾರೆ. ಇನ್ನೂ ಕೂಡ ಈ ಪ್ಯಾರದಲ್ಲಿ ಆಕ್ಷೇಪ ಮಾಡಿ ಮುಂದಕ್ಕೆ ಉತ್ತರ ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ಅದನ್ನ ಈ ಪ್ಯಾರದಲ್ಲಿ ಇನ್ನೂ ಆಕ್ಷೇಪದಲ್ಲಿ ಇದೀವಿ. ಇದೇ ಆಕ್ಷೇಪ ಮಾಡ್ತಾರೆ, ಎಲ್ಲ ಸಾರವನ್ನು ತಗೊಳ್ತಾರೆ. ಇಲ್ಲಿವರೆಗೂ ನಾವು ಆಕ್ಷೇಪ ಮಾಡಿದ್ದು ಏನೇನು, ಯಾವ ಅಂಶದ ಬಗ್ಗೆ ಅಂತ ತಿಳಿಸ್ತಾರೆ. ಏತದುಕ್ತಂ ಭವತಿ, ಇದು ಅನುಮಾನದ ರೀತಿಯಲ್ಲಿ ಈ ವಿಷಯವನ್ನ ಅವರು ನಿರೂಪಣೆ ಮಾಡಿದ್ದಾರೆ. ವಿಮತಾಹ ಪುರುಷಾಹ ನ ಸರ್ವವೇದ ಸಮನ್ವಯ ಜ್ಞಾನ ಅರ್ಹಾಹ ಸರ್ವವೇದ ಅಜ್ಞತ್ವಾತ್ ಯಹ ಯದ್ವಾಕ್ಯಂ ನ ಜಾನಾತಿ ನಾಸೌ ತತ್ ಸಮನ್ವಯಮಪಿ ಜಾನಾತಿ ಯಥಾ ಸಮ್ಮತಃ. ಇದು ಮೊದಲನೇ ಅನುಮಾನ. ಈ ಅನುಮಾನ ಎಲ್ಲ ನಮ್ಮ ತಲೆಯಲ್ಲಿ ಚೆನ್ನಾಗಿ ನೆನಪು ಇಟ್ಕೊಳ್ಬೇಕು. ಅಂಥ ಅನುಮಾನಗಳಿದು. ಅನುವಾದ ಮಾಡಬೇಕು ಅಂದ್ರೆ, ಸುಧಾ ಅನುವಾದ ಮಾಡಬೇಕು ಅಂದ್ರೆ ಇಂತಹ ವಿಷಯಗಳು ಸ್ವಲ್ಪ ಸುಲಭವಾಗೂ ಇರುತ್ತೆ, ತಗೊಂಡ್ ಮಾಡ್ಬೋದು. ವಿಮತಾಃ ಪುರುಷಾಹ ಅಂದ್ರೆ ವಿವಾದ ಇದೆ ಕೆಲವು ಮನುಷ್ಯರ ಬಗ್ಗೆ. ಏನ್ ವಿವಾದ ಇದೆ ಅಂದ್ರೆ, ಅವರಲ್ಲಿ ದೋಷ ಇದೆಯೋ ಇಲ್ವೋ ಆ ವಿವಾದ ಅಲ್ಲ. ಅಂದ್ರೆ ಎಲ್ಲ ವೇದದ ಅರ್ಥವನ್ನ ತಿಳ್ಕೊಳ್ಳಿಕ್ಕೆ ಅವರು ಅರ್ಹರೋ ಅಲ್ವೋ ಅದ್ರ ಬಗ್ಗೆ ಒಂದು ವಿವಾದ ಇದೆ ಕೆಲವ್ರ ಬಗ್ಗೆ. ಅದು ಕೆಲವ್ರ ಬಗ್ಗೆ ಏನು ಅಂದ್ರೆ, ದೇವತೆಗಳೆಲ್ಲ ಬಿಟ್ಬಿಡೋಣ, ದೇವತೆಗಳೆಲ್ಲ ಬಿಟ್ಟು ಮನುಷ್ಯರಲ್ಲಿ ಒಂದು ವಿವಾದ ಇದೆ. ಸಕಲ ವೇದ ರಾಶಿಗಳು ಯಾರನ್ನ ಹೇಳ್ತಾ ಇದೆ, ಪ್ರತಿಯೊಂದು ವೇದವಾಕ್ಯಗಳು ಯಾರ ಬಗ್ಗೆ ಹೇಳ್ತಾ ಇದೆ ಅಂತ ಅನ್ವಯ ಸಂಬಂಧ ಚೆನ್ನಾಗಿ ಮುಖ್ಯವಾಗಿ ತಿಳಿಬೇಕು ಅಂತಿದ್ರೆ ಅದು ಸಾಧ್ಯತೆ ಇದೆಯೋ ಇಲ್ವೋ ಮನುಷ್ಯರಿಗೆ? ಖಂಡಿತ ಸಾಧ್ಯತೆ ಇಲ್ಲ. ಅವರಿಗೆ ಅಂಥ ಯೋಗ್ಯತೆ ಇಲ್ಲ, ಅದನ್ನ ಒಪ್ಲೇಬೇಕು. ಅದೇನು ಹೇಳಿದ್ರು, ವಿಮತಾಹ ಪುರುಷಾಹ ನ ಸರ್ವ ವೇದ ಸಮನ್ವಯ ಜ್ಞಾನ ಅರ್ಹಾಹ. ಯೋಗ್ಯತೆ ಇಲ್ಲ. ಯಾಕೆ ಅಂದ್ರೆ ಸರ್ವವೇದ ಅಜ್ಞತ್ವಾತ್, ಎಲ್ಲ ವೇದ ಗೊತ್ತಿಲ್ಲ ಇವರಿಗೆ, ವೇದನೆ ಗೊತ್ತಿಲ್ಲ, ವೇದ ವಾಕ್ಯನೇ ಗೊತ್ತಿಲ್ಲ ಅಂದ್ಮೇಲೆ ವಿಚಾರ ಮಾಡೋದು ಹೇಗೆ ಇವರು? ಅಸಾಧ್ಯ ಮಾತಿದು. ಯಾಕಂದ್ರೆ ಯಾರಿಗಾದ್ರೂ ಯಾವ ವಾಕ್ಯದ ಬಗ್ಗೆ ಜ್ಞಾನ ಇರಲ್ಲ ಅಂತ ಇಟ್ಕೊಂಡ್ರೆ ಅಂಥ ವಾಕ್ಯದ ಬಗ್ಗೆ ಅವ್ರು ಏನ್ ಅರ್ಥ ಹೇಳ್ತಾರೆ?
ವಾಕ್ಯದ ಅರ್ಥ ಹೇಳ್ಬೇಕು ಅಂದ್ರೆ ಮೊದಲು ಆ ವಾಕ್ಯ ಏನು ಅಂತ ಗೊತ್ತಿರ್ಬೇಕು. ಇಲ್ಲಾಂದ್ರೆ ಅರ್ಥ ಮಾಡ್ಲಿಕ್ ಬರಲ್ಲ. ಆ ವಾಕ್ಯಕ್ಕೆ ಈ ಶಬ್ದಕ್ಕೆ ಈ ಅರ್ಥ ಅಂತ ಹೆಂಗ್ ಹೇಳಲಿಕ್ ಸಾಧ್ಯ? ಅದನ್ನ ವಾಕ್ಯ ಗೊತ್ತಿರ್ಬೇಕು ಮೊದಲು. ವೇದ, ಇಡೀ ವೇದ ವಾಕ್ಯ ಗೊತ್ತಾ? ಗೊತ್ತಿಲ್ಲ. ಅಂದ್ರೆ ಇಡೀ ವೇದ ವಾಕ್ಯಕ್ಕೆ ಏನ್ ಅರ್ಥ ಅಂತ ವಿಚಾರ ಮಾಡೋದು ತುಂಬಾ ದೂರ ಆಯ್ತು, ದೂರದ ಮಾತದು ಅಂತ ಇಷ್ಟನ್ನ ಹೇಳಿದ್ರು. ಅದಕ್ಕೆ ಈಗ ಒಂದು ಸ್ತೋತ್ರನೇ ತಗೊಳ್ಳೋಣ. ಯಾವ್ದಾದ್ರು ಒಂದು ಶ್ಲೋಕ ನಮಗ್ ಗೊತ್ತೇ ಇಲ್ಲ, ಶ್ಲೋಕ ಗೊತ್ತಿಲ್ಲದೆ ಅವನ್ಗೆ ಆ ಶ್ಲೋಕದ ಅರ್ಥ ಗೊತ್ತಾಗತ್ತ? ಮೊದಲು ಶ್ಲೋಕ ಅಂತೂ ಗೊತ್ತಿರ್ಬೇಕಲ್ಲ. ಶ್ಲೋಕ ಗೊತ್ತಿದ್ದು ಮರೆತಿದ್ರೆ ಚಿಂತೆ ಇಲ್ಲ, ಪದಗಳಂತೂ ಆಚೆ ಈಚೆ ನೆನಪಿರ್ಬೇಕಲ್ಲ. ಅಂಥ ಪದಗಳು ನೆನಪಿದ್ರಾರು ಆ ಪದಕ್ಕೆ ಈ ಅರ್ಥ ಅಂತ ಹೇಳ್ಬೋದು. ಶ್ಲೋಕನೇ ಕೇಳಲಿಲ್ಲ, ಅದನ್ನು ಓದ್ಲಿಲ್ಲ, ಅಭ್ಯಾಸ ಮಾಡಿಲ್ಲ, ಗೊತ್ತಿಲ್ಲ ಅಂದ್ಮೇಲೆ ಆ ಶಬ್ದಗಳಿಗೆ ಆ ಶ್ಲೋಕಕ್ಕೆ ಅರ್ಥ ಅಂತ ಅವನು ಹೇಳಲಿಕ್ ಸಾಧ್ಯನಾ? ಹೇಳಲಿಕ್ ಸಾಧ್ಯ ಇಲ್ಲ. ಹಾಗಾದ್ರೆ ಮೊದಲು ಯಾವ್ದಾರು ಶಬ್ದಕ್ಕೆ ಇದೇ ಅರ್ಥ ಅಂತ ನಿಶ್ಚಯ ಮಾಡ್ಬೇಕು ಅಂದ್ರೆ ಏನ್ ಮುಖ್ಯವಾಗಿ ಗೊತ್ತಿರ್ಬೇಕು? ಮೊದಲು ಆ ವಾಕ್ಯ ಅವನಿಗೆ ಗೊತ್ತಿರ್ಬೇಕು, ಅದನ್ನ ತಿಳ್ಕೊಂಡಿರ್ಬೇಕು ಅಂತ. ಇದು ಈ ಮೊದಲನೇ ಅನುಮಾನಕ್ಕೆ ಅರ್ಥ. ಹಾಗಾಗಿ ಏನಾಯ್ತು? ಯಹ ಯದ್ವಾಕ್ಯಂ ನ ಜಾನಾತಿ, ಹೇಗೆ ಯತ್ರ ಯತ್ರ ಧೂಮ ಬರುತ್ತಲ್ಲ, ಯಹ ಯಹ ಧೂಮವಾನ್, ಆ ರೀತಿ ಯಹ ಯಹ ಯದ್ವಾಕ್ಯಂ ನ ಜಾನಾತಿ, ಯಾರು ಯಾವ ವಾಕ್ಯವನ್ನ ತಿಳ್ಕೊಂಡಿಲ್ವೋ, ನಾಸೌ ಅಸೌ ತತ್ ಸಮನ್ವಯಮಪಿ ಜಾನಾತಿ, ಅವನಿಗೆ ಆ ವಾಕ್ಯದ ಅರ್ಥ ಹೀಗೆ, ಆ ವಾಕ್ಯ ಮುಖ್ಯವಾಗಿ ಇದನ್ನ ಹೇಳಲಿಕ್ಕೆ ಹೊರಟಿದೆ ಅಂತ ತಿಳ್ಕೊಳ್ಳಿಕ್ಕೆ ಅವನು ಸಾಧ್ಯ ಇಲ್ಲ. ಆದ್ರಿಂದ ಏನಾಯ್ತು? ಪ್ರಕೃತದಲ್ಲಿ ಸಕಲ ವೇದ ವಾಕ್ಯಗಳ ಬಗ್ಗೆ ತಿಳ್ಕೊಂಡಿಲ್ಲ, ಗೊತ್ತಿಲ್ಲ ಅವನಿಗೆ. ಒಂದು 10 ವಾಕ್ಯ ಗೊತ್ತಿರ್ಬೋದು, ಒಂದು 20, 100, 1000 ಗೊತ್ತಿರ್ಬೋದು ಇಟ್ಕೊಳ್ಳಿ, ಎಲ್ಲ ಸೂಕ್ತ ಸೇರಿಸಿ ಒಂದಿಷ್ಟು ಸೂಕ್ತ ಬಾಯಿಪಾಠ ಬಂದ್ರು 1000 ವೇದ ವಾಕ್ಯ ಗೊತ್ತು. ಇದು ಬಿಟ್ಟು ಇನ್ನೇನ್ ಗೊತ್ತಿದೆ? ಗೊತ್ತಿಲ್ಲ. ಋಗ್ವೇದ ಆಯ್ತು, ಋಗ್ವೇದ ಗೊತ್ತು, ಯಜುರ್ವೇದ ಗೊತ್ತು, ಸಾಮವೇದ ಗೊತ್ತು. ಪೂರ್ಣ ಕಲ್ತ್ರು ಇನ್ನೂ ಜಾಸ್ತಿ ಇದೆಯಲ್ಲ ವೇದ. ಮತ್ ಯಾವಾಗ ಈ ವೇದ ವಾಕ್ಯಗಳ ಜ್ಞಾನ ಪಡಿಲಿಕ್ಕೆ ಸಾಧ್ಯ ಇಲ್ಲ ಅಂದ್ಮೇಲೆ ನ ಸರ್ವ ವೇದ ಸಮನ್ವಯ ಜ್ಞಾನ ಅರ್ಹ. ಅವನು ಇಡೀ ವೇದ ಶಾಸ್ತ್ರಕ್ಕೆ ನಿಜವಾದ ಅರ್ಥ ಯಾರು ಅಂತ ಅವನು ಜ್ಞಾನ ಪಡಿಲಿಕ್ಕೆ ಅರ್ಹತೆ ಹೇಳಿದ್ರೆ ಹೇಗ್ ಬರುತ್ತೆ? ಅವನು ಅರ್ಹ ಅಲ್ಲ ಅಂತ ಮೊದಲನೇ ಅನುಮಾನಕ್ಕೆ ಅರ್ಥ. ಇನ್ನು ಎರಡನೇ ಅನುಮಾನದ ಅರ್ಥ ಏನು? ವಿಮತಾಹ ನ ಸರ್ವ ವೇದ ವೇದನ ಅರ್ಹಾಹ ಅಲ್ಪ ಪ್ರಜ್ಞಾದಿಮತ್ವಾತ್ ಯಹ ಯದಪೇಕ್ಷಯ ಅಲ್ಪ ಪ್ರಜ್ಞಾದಿಮಾನ್ ನಾಸೌ ತದ್ವೇತ್ತಿ ಯಥಾ ಸಮ್ಮತಃ. ಇದೊಂದು ಅನುಮಾನ. ಇದು ವ್ಯಾಪ್ತಿ ಕೊಟ್ಟಿದ್ದಾರೆ. ವ್ಯಾಪ್ತಿ ಅಂದ್ರೆ ಎಲ್ಲ ಸಾರ್ವತ್ರಿಕ ಒಂದು ರೂಲ್, ನಿಯಮ. ಏನ್ ನಿಯಮ ಅಂದ್ರೆ, ಯಾರು ಯದಪೇಕ್ಷಯ ಅಲ್ಪ ಪ್ರಜ್ಞಾದಿಮಾನ್, ಇರೋದು ತುಂಬಾ ಜಾಸ್ತಿ ವಾಕ್ಯ, ಇವನಿಗೆ ಅಷ್ಟು ಆಯುಷ್ಯನೂ ಇಲ್ಲ, ಅದು ಅನಂತ ಕಾಲದಲ್ಲಿ ಇರೋ ವೇದ ಬೇಕಾದಷ್ಟಿದೆ, ಇವನ್ಗೆ ಆಯುಷ್ಯ ತುಂಬಾ ಕಡಿಮೆ, ಬುದ್ಧಿ ತುಂಬಾ ಕಡಿಮೆ ಅಂದಮೇಲೆ ಅದನ್ನೆಲ್ಲ ಹೇಗ್ ತಿಳ್ಕೊಳ್ಲಿಕ್ ಸಾಧ್ಯ? ಯಹ ಯದಪೇಕ್ಷೆಯ ಅಲ್ಪ ಪ್ರಜ್ಞಾದಿವಾನ್. ಈಗ ಬೇರೆ ದೇವತೆಗಳನ್ನ ತಗೊಳ್ಳಿ, ದೇವತೆಗಳಿಗಿರೋ ಬುದ್ಧಿಶಕ್ತಿಗೂ ಮನುಷ್ಯರಿಗಿರೋ ಬುದ್ಧಿಶಕ್ತಿಗೆ ವ್ಯತ್ಯಾಸ ಇದೆ. ಅವರಿಗಿರೋ ಆಯುಷ್ಯಕ್ಕೂ ನಮಗಿರೋ ಆಯುಷ್ಯಕ್ಕೆ ವ್ಯತ್ಯಾಸ ಇದೆ. ಅವರು ದೀರ್ಘಕಾಲದಲ್ಲಿ ಇರ್ತಾರೆ, ಅವ್ರಿಗೇನ್ ತೊಂದರೆ ಇಲ್ಲ, ಸಂಸಾರಕ್ಕೆ ಬಂದು ಹೋಗ್ಲೇಬೇಕು ಅಂತ ಏನಿಲ್ಲ, ಹಾಗಾಗಿ ಅವತಾರವನ್ನ ಎತ್ತಿ ಬರ್ತಾರೆ, ಹೋಗ್ತಾ ಇರ್ತಾರೆ. ಯಹ ಯದಪೇಕ್ಷೆಯ ಅಲ್ಪ ಪ್ರಜ್ಞಾದಿಮಾನ್. ಇಲ್ಲಿ ವೇದ ವಾಕ್ಯಗಳನ್ನೇ ತಗೊಳ್ಳೋಣ. ವೇದ ಸರ್ವ ವೇದ, ಸರ್ವ ವೇದಗಳಿಗೆ ಹೋಲಿಸಿದ್ರೆ ಇವನ ಬುದ್ಧಿ ತುಂಬಾ ಕಡಿಮೆ, ಇವನ ಆಯುಷ್ಯ ತುಂಬಾ ಕಡಿಮೆ, ಅಂದ್ರೆ ಅದನ್ನ ಹೇಗ್ ತಿಳಿಲಿಕ್ಕೆ ಸಾಧ್ಯ? ಆಗೋದೇ ಇಲ್ಲ. ಆದ್ರಿಂದ ಯಹ ಯದಪೇಕ್ಷಯ ಅಂದ್ರೆ ತಿಳ್ಕೊಳ್ಳೋದು ಜಾಸ್ತಿ ಇದ್ದಾಗ ನಮ್ಮ ಬುದ್ಧಿ ಶಕ್ತಿನೂ ಅಷ್ಟಿದ್ರೆ ಸರಿ. ತಿಳ್ಕೊಳ್ಳೋದು ಕಡಿಮೆ ಅಂತ ಆಗ್ಬಿಟ್ರೆ, ನಮ್ಮ ಬುದ್ಧಿ ಶಕ್ತಿ ತಿಳ್ಕೊಳ್ಳೋದು ಕಡಿಮೆ ಅಂತಿದ್ರೆ ಆಗ ನಮ್ಮ ಬುದ್ಧಿ ಶಕ್ತಿ ಕಡಿಮೆ ಇದ್ರೆ ತೊಂದರೆ. ಜಾಸ್ತಿ ವಿಷಯಗಳಿದ್ದು ಬುದ್ಧಿ ಕಡಿಮೆ ಆಯುಷ್ಯ ಕಡಿಮೆ ಅಂತಿದ್ರೆ ಸಮಸ್ಯೆ, ಅದಾಗಲ್ಲ. ಅದನ್ನ ಇಲ್ಲಿ ವ್ಯಾಪ್ತಿಯ ಮುಖಾಂತರ ಯಹ ಯದಪೇಕ್ಷಯ ಅಲ್ಪ ಪ್ರಜ್ಞಾದಿವಾನ್ ನಾಸೌ ತದ್ವೇತ್ತಿ. ಅದನ್ನೇನಾಯ್ತು? ನಮ್ಮ ಸಾಧನೆ ಇಷ್ಟೇ, ಈ ಮನುಷ್ಯರಿಗೆ ಬುದ್ಧಿ ಕಡಿಮೆ ಮತ್ತೆ ಆಯುಷ್ಯ ಕಡಿಮೆ, ಆದ್ದರಿಂದ ನ ಸರ್ವ ವೇದ ವೇದನ ಅರ್ಹ, ಎಲ್ಲ ವೇದವನ್ನು ತಿಳ್ಕೊಳ್ಳಿಕ್ಕೆ ಅವ್ರಿಗೆ ಅರ್ಹತೆ ಇಲ್ಲ. ಆಯ್ತು, ಇದು ಎರಡನೇ ಅನುಮಾನ ಆಯ್ತು. ಮೂರನೇ ಅನುಮಾನಕ್ಕೆ ಬಂತು. ವೇದಾಹಾವ ನ ಏತತ್ ಪುರುಷ ವೇದ್ಯಾಹ ಏತತ್ ಪ್ರಜ್ಞಾದಿ ಅತಿಕ್ರಾಂತತ್ವಾತ್ ಯದೇವಂ ತದೇವಂ ಯಥಾ ಸಮ್ಮತ. ಕೆಲವುದು ನಮ್ಮ ಬುದ್ಧಿಗೆ ಮೀರಿದ್ದು ಅಂತ ಆದ್ರೆ ಅದು ನಮ್ಗೆ ಆಗಲ್ಲ ತಿಳಿಲಿಕ್ಕೆ, ಅದು ಎಲ್ರಿಗೂ ಅನುಭವಕ್ಕಿರೋದು. ನಮ್ಮ ಬುದ್ಧಿ ಶಕ್ತಿಗೆ ಎಷ್ಟು ಸಾಧ್ಯನೋ ಅಷ್ಟು ತಗೊಳ್ಬಹುದು, ಜಾಸ್ತಿ ಆಗಲ್ಲ ನಮ್ ಕೈಲಿ. ವೇದಗಳು ಹಾಗೆ, ಅದು ಈ ಸಾಮಾನ್ಯ ಮನುಷ್ಯರು ತಿಳ್ಕೊಳ್ಲಿಕ್ಕೆ ಆಗಲ್ಲ. ಯಾಕೆ? ಇವರ ಬುದ್ಧಿ ಅತಿಕ್ರಮಣ ಮಾಡಿ ದೂರದಲ್ಲಿದೆ, ಅದು ಇವರ ಬುದ್ಧಿ ಮೀರಿಸಿ ಎಲ್ಲೋ ಒಂದು ಇದೆ. ಅದು ಅದಿರೋದು ಯಾವ್ದೋ ದಿಕ್ನಲ್ಲಿ, ನಾವಿರೋದು ಯಾವ್ದೋ ದಿಕ್ನಲ್ಲಿ, ಅದು ಆ ಕಡೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಮೊದಲು ದಿಕ್ಕಲ್ಲೇ ಇಲ್ಲ, ಇನ್ನು ಆ ದಿಕ್ಕು ಅಲ್ಲಿ ಮೇಲೆ ಅದು ದೂರ, ಅಷ್ಟೆಲ್ಲ ಅತಿಕ್ರಮಣ ಮಾಡ್ಬೇಕಲ್ಲ ವೇದದ ಹತ್ರ ಹೋಗ್ಲಿಕ್ಕೆ. ಇದು ಸಾಧ್ಯನೇ ಇಲ್ಲ. ಯಾಕೆ? ಮನುಷ್ಯರ ಬುದ್ಧಿಯನ್ನ ಮೀರಿಸಿ ಆ ವೇದ ಮಂತ್ರಗಳು ನಿಂತಿದೆ. ಆದ್ರಿಂದ ಆ ವೇದ ಮಂತ್ರಗಳ ತಿಳುವಳಿಕೆ ಮನುಷ್ಯರಿಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಟ್ಟು 3 ಅಂಶ ಹೇಳಿದ್ರು, 3 ಅನುಮಾನ ಹೇಳಿದ್ರು, 3 ಅಂಶ. ಒಂದು,
ಇಡೀ ವೇದದ ಸಮನ್ವಯ ತಿಳ್ಕೊಳ್ಳಿಕ್ಕೆ ಅವ್ರಿಗೆ ಅರ್ಹತೆ ಇಲ್ಲ. ಇಡೀ ವೇದವನ್ನ ತಿಳ್ಕೊಳ್ಳಿಕ್ ಅರ್ಹತೆ ಇಲ್ಲ. ಸಮನ್ವಯ ಗೊತ್ತಾಗಲ್ಲ, ವೇದವನ್ನ ತಿಳ್ಕೊಳ್ಳಿಕ್ ಆಗಲ್ಲ. ಹಾಗೆ ಇನ್ನೊಂದು, ಈ ಮನುಷ್ಯರು ಸಾಮಾನ್ಯವಾಗೂ ಅದರ ಬಗ್ಗೆ ಹೋಗ್ಲಿಕ್ಕೂ ಚಿಂತಿಸ್ಲಿಕ್ಕೂ ಸಾಧ್ಯ ಇಲ್ಲ. ಯಾಕೆಂದ್ರೆ ಮೂರ್ ಕಾರಣ. ಒಂದು, ಇವ್ರಿಗೆ ವೇದವಾಕ್ಯ ಯಾವ್ದ್ಯಾವ್ದಿದೆ ಎಷ್ಟಿದೆ ಗೊತ್ತಿಲ್ಲ. ಅಷ್ಟು ವೇದವಾಕ್ಯ ಇವ್ರಿಗೆ ಗೊತ್ತಿಲ್ಲ. ಅನಂತ ವೇದವಾಕ್ಯ ಗೊತ್ತಿರೋ ದೇವರೊಬ್ಬನಿಗೆ ಅಷ್ಟೇ, ಅದ್ ಸಾಧ್ಯ ಇಲ್ಲ. ಆ ದೇವರ ಅನುಗ್ರಹದಿಂದ ವಾಯುದೇವರಿಗೆ ಗೊತ್ತಿರ್ಬೋದು ಅಷ್ಟೇ, ಬೇರೆ ಅವ್ರಿಗೆ ಗೊತ್ತಿರ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಅದು ಭಗವಂತನ ಪ್ರಸಾದನ ವಾಯುದೇವರು ಬ್ರಹ್ಮದೇವರಿಗೆ ಏನ್ ತೊಂದರೆ ಇಲ್ಲ, ಅವ್ರು ತಿಳ್ಕೊಂಡಿರ್ತಾರೆ. ಆದ್ರೆ ಈ ಅವರನ್ನ ಬಿಟ್ಟು ಮಿಕ್ಕಿದವರಿಗೆಲ್ಲ ಅನಂತ ವೇದಗಳ ಜ್ಞಾನ, ಅನಂತ ವೇದಗಳ ರಾಶಿ ಜ್ಞಾನ ಹೇಗ್ ಬರ್ಲಿಕ್ಕೆ ಸಾಧ್ಯ? ಪ್ರಸಾದ ಇದೆ, ಗುರು ಅನುಗ್ರಹ ಇದ್ರೆ ಸಾಧ್ಯ. ಸ್ವತಂತ್ರವಾಗಿ ಯಾರಿಗೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ದೇವರೇ ಬ್ರಹ್ಮಸೂತ್ರ ಬರೆದಿತ್ತು. ಇಲ್ಲ ಅಂದ್ರೆ ಇನ್ನೊಬ್ರು ಯಾರಾದ್ರು ಬರೀಬಹುದಿತ್ತು, ಆದ್ರೆ ಅದ ಸಾಧ್ಯ ಅಲ್ಲ. ವೇದವ್ಯಾಸರೇ ಬ್ರಹ್ಮಸೂತ್ರ ಅದಕ್ಕೋಸ್ಕರ ಬರೆದಿದ್ದು. ಅಂತೂ ಈ ಎಲ್ಲ ವೇದವಾಕ್ಯ ತಿಳಿಯೋದು ಕಷ್ಟ, ಆಗ್ಲಿಕ್ಕೆ ಸಾಧ್ಯ ಇಲ್ಲ ತಿಳ್ಕೊಳ್ಲಿಕ್ಕೆ. ಮತ್ತಿನ್ನೊಂದು, ಎಲ್ಲರ ಆಯುಷ್ಯ ಬುದ್ಧಿ ಕಡಿಮೆ, ಜೊತೆಗೆ ನಮ್ಮ ಬುದ್ಧಿಯನ್ನ ಮೀರಿಸಿದೆ ಆ ಗ್ರಂಥಗಳು, ನಮ್ಮ ಬುದ್ಧಿಗೆ ನಿಲುಕಲ್ಲ ಅದೆಲ್ಲ ಅಂತ ಈ ಮೂರು ಕಾರಣ ಇಟ್ಟುಕೊಂಡು ಈ ಆಕ್ಷೇಪವನ್ನ ಮುಕ್ತಾಯ ಮಾಡ್ತಾ ಇದ್ದಾರೆ. ಹಾಗಾಗಿ ಏನಾಯ್ತು? ಇತ್ಯಸ್ಮಾತ್ ನ ಜ್ಞೇಯೋತ್ರ ಸಮನ್ವಯ. ಹಾಗಾಗಿ 4ನೇ ಬ್ರಹ್ಮಸೂತ್ರ ಬರದಲ್ಲ ವೇದವ್ಯಾಸರು, ಓಂ ತತ್ವ ಸಮನ್ವಯಾದ್ ಓಂ. ಹೆಂಗ್ ಸಾಧ್ಯ ಇದು ಸಮನ್ವಯ? ಸುಮ್ನೆ ಹೇಳ್ಬಿಟ್ಟ ಆಯ್ತಾ? ಎಲ್ಲಿ ವೇದ ಇಷ್ಟಿದೆ ಅಷ್ಟಿದೆ, ಅದನ್ ತಗೊಂಡು ದೇವರಲ್ಲೋ ಅಲ್ಲೋ ಇಲ್ಲೋ ವಿಚಾರ ಮಾಡ್ಲಿಕ್ಕೆ ಹೇಗ್ ಸಾಧ್ಯ? ತುಂಬಾ ದೂರ, ನಮಗ್ ನಿಲುಕೋದೇ ಇಲ್ಲ. ಆದ್ರಿಂದ ಸಮನ್ವಯದ ಬಗ್ಗೆನೆ ಮಾತಾಡ್ಬಾರ್ದು ನಾವು, ಮೌನ. ಸಮನ್ವಯ ಅಂದ್ರೆ ಸುಮ್ನೆ ಅಷ್ಟೇ, ಸಮನ್ವಯಾಧ್ಯಾಯ ಓದ್ಬಿಟ್ಟಿದೀವಿ ಅಂತ ಹೇಳಲಿಕ್ಕೆ ಆಗಲ್ಲ ನಾವು. ಯಾಕೆಂದ್ರೆ ಅದು ಹೇಳಿದ್ರು ನಮ್ಗೆ ಗೊತ್ತಿರತ್ತೆ, ನಮ್ಗೆ ನಾವೇನು ಓದಿಲ್ಲ ಅಂತ. ಸಮನ್ವಯ ಅಂದ್ರೆ ಸಕಲ ವೇದಗಳ ಸಮನ್ವಯ, ಇದು ಹೆಂಗ್ ಸಾಧ್ಯ? ಆದ್ರಿಂದ ಇದು ಅಸಾಧ್ಯವಾದ ಮಾತೇ ಆಗಿದೆ. ಅದರಿಂದ ನಗ್ನೇಯೋತ್ರ ಸಮನ್ವಯ. ಆದ್ರಿಂದ ಸಮನ್ವಯದ ಬಗ್ಗೆ ದೇವರಲ್ಲಿ ಎಲ್ಲ ವೇದ ಮಂತ್ರಗಳಿಗೆ ಸಮನ್ವಯ ಆಗಿದೆ. ಎಲ್ಲ ವೇದ ಮಂತ್ರಗಳು ಮುಖ್ಯವಾಗಿ ದೇವರ ಬಗ್ಗೆ ಹೇಳ್ತಾ ಇದೆ. ಇದನ್ನೆಲ್ಲ ಹೇಗೆ ಹೇಳ್ತೀರಿ? ಇದು ತಪ್ಪಾಯ್ತು. ಆದ್ರಿಂದ ತತಶ್ಚ ಶಾಖಾಂತರ ಪ್ರತಿಪಾದ್ಯಾಂತರ ಶಂಕಯ ನ ಉಕ್ತ ಅರ್ಥಾವಧಾರಣಂ ಸಂಭವತಿ ಇತಿ. ಆದ್ರಿಂದ ಈ ಆಕ್ಷೇಪ ಮಾಡೋನ್ ತಲೆಯಲ್ಲೇನಿದೆ ಅಂದ್ರೆ, ನೀವು ಅನಂತ ವೇದ ಓದ್ಲಿಕ್ಕೆ ನಿಮಗಾಗತ್ತಾ? ಆಗಲ್ಲ. ಮತ್ತೆ ಒಂದ್ ಕಡೆ ಯಾವ್ದೋ ಒಂದಿಷ್ಟು ಚೂರು ಓದ್ಕೊಂಡು ದೇವರ ವಿಷ್ಣುವನ್ನೇ ಹೇಳಲಿಕ್ಕೆ ಎಲ್ಲ ವೇದ ಮಂತ್ರಗಳು ಹೊರಟಿದೆ, ಹೆಂಗ್ ಹೇಳ್ತೀರಿ? ಬೇರೆ ಶಾಖೆ ನೋಡಿದ್ರೆ ರುದ್ರದೇವ್ರ ಬಗ್ಗೆ ಹೇಳಿರ್ಬೋದು, ಬ್ರಹ್ಮದೇವ್ರ ಬಗ್ಗೆ ಹೇಳಿರ್ಬೋದು. ಅನಂತ ರಾಶಿ ಇದೆ ವೇದ ರಾಶಿ, ಅದ್ರಲ್ಲಿ ಒಂದೊಂದ್ ಭಾಗದಲ್ಲಿ ಒಬ್ಬೊಬ್ರ ಬಗ್ಗೆ ಹೇಳಿರ್ಬೋದು. ನೀವು ಒಂದಿಷ್ಟು ಭಾಗ ಓದ್ಕೊಂಡು, ಸ್ವಲ್ಪ ಶಾಖಾವಾದಿಗಳು ನೀವು, ಸ್ವಲ್ಪ ಶಾಖೆ ಒಂದಿಷ್ಟು ಓದ್ಕೊಂಡ್ಬಿಟ್ಟು ನಾವ್ ಹೇಳಿದ್ದೆ ಅರ್ಥ ಅಂತ ಗ್ರಂಥಕ್ಕೆ ಹೇಳಿದ್ರೆ ಅವಾಗ ನಗ್ತಾರೆ. ಅದು ಅವನಿಗಿಂತ ಜಾಸ್ತಿ ತಿಳ್ಕೊಂಡಿರೋರು ನಗ್ತಾರೆ. ಇವ್ರು ಇವನ್ ಬುದ್ಧಿಗೆ ಅನುಗುಣವಾಗಿ ಇಷ್ಟೇ ಹೇಳಿದಾನೆ, ಅದಕ್ಕಿಂತ ಜಾಸ್ತಿನೇ ಇದೆಯಲ್ವಾ? ಯಾಕಂದ್ರೆ ಅವ್ನ್ ಜಾಸ್ತಿ ಓದಿರ್ತಾನೆ, ಅವ್ನ್ ನೋಡಿದ್ರೆ ಇನ್ನೊಬ್ಬ ಜಾಸ್ತಿ ಓದಿರ್ತಾನೆ. ಹೀಗೆ ಮನುಷ್ಯರ ಏನೇ ಅವ್ರು ತಿಳ್ಕೊಂಡು ಅವ್ರು ಸ್ವಲ್ಪ ಶಾಖಾವೇದಿಗಳೇ ಅಷ್ಟೇ, ತಿಳ್ಕೊಂಡಿದ್ ಕಡಿಮೆನೆ. ಅದ್ ಎಷ್ಟು 100 ಓದಿರ್ಲಿ 1000 ಓದಿರ್ಲಿ, ಶಾಖೆಗಳು ಕಡಿಮೆ. ಯಾಕೆ? ವೇದ ಅನಂತ. ಅಷ್ಟಾದ್ಮೇಲೆ ನೀವು ಹೇಗೆ ತೀರ್ಮಾನ ಮಾಡ್ತೀರಿ? ಪ್ರತಿಯೊಂದು ವೇದ ಮಂತ್ರಗಳು ದೇವರನ್ನೇ ಹೇಳ್ತಾ ಇದೆ, ಇದು ನಾವ್ ಹೇಳಲಿಕ್ ಸಾಧ್ಯನಾ? ಅದು ಆಗಲ್ಲ ನಮ್ ಕೈಲಿ. ಮತ್ತೆ ನೀವು ತೀರ್ಮಾನ ಮಾಡಿಸ್ಕೊಳ್ಳೋದು ಹೇಗೆ? ದೇವರನ್ನೇ ಸಕಲ ವೇದ ಮಂತ್ರಗಳು ಹೇಳ್ತಾ ಇದೆ, ಹೇಗ್ ತೀರ್ಮಾನ ಅಂತ ಒಂದು ಪ್ರಬಲವಾದ ಆಕ್ಷೇಪ ಬಂತು. ಹಾಗಾಗಿ ಓಂ ಶಾಸ್ತ್ರಯೋನಿತ್ವಾದ್ ಓಂ. ಶಾಸ್ತ್ರಯೋನಿ, ಕೇವಲ ಶಾಸ್ತ್ರದಿಂದ ಮಾತ್ರ ದೇವರನ್ನ ತಿಳಿಲಿಕ್ ಸಾಧ್ಯ. ಏನ್ ತಿಳಿಲಿಕ್ ಸಾಧ್ಯ? ಶಾಸ್ತ್ರ ಎಷ್ಟಿದೆ ಅಂತಾನೆ ಗೊತ್ತಿಲ್ಲ, ಆಳಾಗಲನೇ ಗೊತ್ತಿಲ್ಲ ಶಾಸ್ತ್ರದ್ದು, ಇನ್ ತಿಳ್ಕೊಳ್ಳೋದು ಬೇರೆ ಆಮೇಲೆ ವಿಚಾರ. ಅದರಿಂದ ಇದು ಹೇಗ್ ಸಾಧ್ಯ ಅಂತ ಒಂದು ಪ್ರಶ್ನೆಯನ್ನ ಮುಂದಕ್ಕಿಟ್ರು. ಅದಕ್ಕೆ 23ನೇ ಸುಧಾಮೂಲದಲ್ಲಿ ಮುಂದೆ ಇವಾಗ ನೋಡೋಣ. ಇದರ ಪರಿಹಾರಕ್ಕೋಸ್ಕರನೇ ಒಂದು ಸೂತ್ರವನ್ನ ಬರೆದ್ರು, ಓಂ ಗತಿ ಸಾಮಾನ್ಯಾತ್ ಓಂ. ಈ ಬ್ರಹ್ಮಸೂತ್ರ ತುಂಬಾ ಪ್ರಮುಖವಾದ ಸೂತ್ರ. ಈ ಸೂತ್ರದಿಂದ ಹೇಗೆ ಅರ್ಥ ತೆಗಿತಾರೆ, ಹೇಗೆ ಈ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೆ, ನಮ್ಗೆ ಉತ್ತರ ಗೊತ್ತಿದೆ. ವೇದವ್ಯಾಸರು ಅದಕ್ಕೋಸ್ಕರನೇ ಬ್ರಹ್ಮಸೂತ್ರ ಬರೆದಿದ್ದು. ಅವ್ರು ಬರ್ದಿರೋ ಆ ಬ್ರಹ್ಮಸೂತ್ರ 564 ಬ್ರಹ್ಮಸೂತ್ರದಿಂದ ಇಡೀ ವೇದದ ಅರ್ಥ ನಿರ್ಣಯ ಮಾಡಿ ಕೊಟ್ಬಿಟ್ಟಿದ್ದಾರೆ. ಅದನ್ನಾರು ಓದ್ಬೇಕು ನಾವು ಅಷ್ಟೇ. ನಾವ್ ಅನಂತ ವೇದ ವಾಕ್ಯಗಳು ಏನೇ ಇದೆ ನಾವು ಹುಡುಕ್ಲಿಕ್ಕೆ ಆಗಲ್ಲ. ಇರೋ ವೇದ ವಾಕ್ಯ ಒಂದಿಷ್ಟು ಬುಕ್ ನಲ್ಲಿ ಸಿಗ್ಬೋದು, ಅಷ್ಟು ಬಿಟ್ರೆ ಮಿಕ್ಕಿದ ವೇದ ವಾಕ್ಯ ನಮಗ್ ಗೊತ್ತಾಗಲ್ಲ. ಅದಕ್ಕೋಸ್ಕರನೇ ಸಕಲ ವೇದ ವಾಕ್ಯಗಳ ಅರ್ಥ ಹೀಗೆ ಇಷ್ಟೇ ಅಂತ ತೀರ್ಮಾನ ಮಾಡಿ ಹೇಳಿದ ಬ್ರಹ್ಮಸೂತ್ರಗಳ ಅಧ್ಯಯನ ಮಾಡೋದು ತುಂಬಾ ಅವಶ್ಯಕ. ಅದನ್ನ ನಾವೀಗ ಮಾಡ್ತಾ ಇದೀವಿ. ಬ್ರಹ್ಮಸೂತ್ರ ಓದ್ತಾ ಇದೀವಿ, ಅನುವ್ಯಾಖ್ಯಾನ ಸುಧಾ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಓದ್ತಾ ಇದೀವಿ. ಅದನ್ನೇ ಇವರು ವಿವರಣೆ ಮಾಡಿದ್ರು. ಇತ್ಯಾಶಂಕಾಪನೋದಾರ್ಥಂ ಸ ಆಹ ಕರುಣಾಕರಃ. ಎಂಥ ಕಾರುಣ್ಯ ದೇವರದು ಅಂತ ವರ್ಣಿಸ್ತಾರೆ ಮಧ್ವಾಚಾರ್ಯರು. ಇತಿ ಆಶಂಕ ಅಪನೋದಾರ್ಥಂ. ಹೀಗೆ ಪ್ರಶ್ನೆ ಮಾಡಿದಾಗ ಏನ್ ಉತ್ತರ ಕೊಡ್ಬೇಕು ಈ ಪ್ರಶ್ನೆಗೆ?
ಈ ಪ್ರಶ್ನೆ ಯಾವ ಮನುಷ್ಯರ ಮನಸ್ಸಿನಲ್ಲೂ, ಸಾತ್ವಿಕರ ಮನಸ್ಸಿನಲ್ಲಿ ಬರಬಾರದು ಅನ್ನೋ ದೃಷ್ಟಿಯಿಂದಲೇ ಸ ಆಹ ಕರುಣಾಕರ, ಕರುಣಾಕರ. ಅವನ್ಗೆ ಯಾಕೆ ಬೇಕಾಗಿತ್ತು ಈ ಬ್ರಹ್ಮಸೂತ್ರ ಬರೆದು? ಜೀವರ ಉದ್ಧಾರ, ಬೇರೆಯವರ ಉದ್ಧಾರಕ್ಕೋಸ್ಕರ ತಾನು ಬ್ರಹ್ಮಸೂತ್ರವನ್ನ ರಚನೆ ಮಾಡಿದ ದೇವರು. ಕರುಣಾಕರ, ಕರುಣೆಗಳಿಗೆ ಆಕರ, ಒಂದು ಖನಿ ಅವನು ದೇವರು, ಕಾರುಣ್ಯದ ಖನಿ. ಆದ್ರಿಂದ ಅವನು ಬ್ರಹ್ಮಸೂತ್ರವನ್ನ ಬರೆದಿದ್ದಾನೆ. ಅದು ಬ್ರಹ್ಮಸೂತ್ರದಲ್ಲಿ ಯಾವ ಸೂತ್ರ ಈಗ ಸದ್ಯಕ್ಕೆ? ಓಂ ಗತಿ ಸಾಮಾನ್ಯಾದ್ವೋಂ. ಈ ಒಂದು ಬ್ರಹ್ಮಸೂತ್ರ ಬರೆದು ವೇದವ್ಯಾಸರು ಈ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ ಅಂತ ಮಧ್ವಾಚಾರ್ಯ ಅಭಿಪ್ರಾಯ. ಈಗ ಶುರುವಾಯ್ತು. ಸರಿ, ಹಾಗಾದ್ರೆ ಓಂ ಗತಿ ಸಾಮಾನ್ಯಾತ್ವಂ ಈ ಸೂತ್ರಕ್ಕೆ, ಬ್ರಹ್ಮಸೂತ್ರಕ್ಕೆ ಏನರ್ಥ ಅದನ್ನ ಹೇಳಿ. ಆಗ ಶುರು ಮಾಡಿದ್ರು. ನನ್ವಸ್ಯ ಸೂತ್ರಸ್ಯ ಕೋರ್ಥ. ಜಯತೀರ್ಥರ ಪ್ರಶ್ನೆ, ಈ ಸೂತ್ರಕ್ಕೆ ಏನರ್ಥ ಮೊದಲು ಅದನ್ನ ಹೇಳಿ. ಪರಿಹಾರ ಕೊಟ್ರು, ಕರುಣಾಕರ ಎಲ್ಲ ಸರಿ, ಮೊದಲು ಸೂತ್ರಕ್ಕೆ ಅರ್ಥ ಹೇಳಿ, ಆಮೇಲೆ ಅದು ಕರುಣಾಕರನೋ ಏನೋ ನೋಡೋಣ. ಆವಾಗ ಈ ಸೂತ್ರಕ್ಕೆ ಅರ್ಥ ಬಿಡಿಸ್ಲಿಕ್ಕೆ ಬಂದ್ರು. ಗತಿ ಸಾಮಾನ್ಯ. ಗತಿ ಅಂದ್ರೆ ಬ್ರಹ್ಮ ಅವಗತಿ, ಬ್ರಹ್ಮ ಜ್ಞಾನ ಅಂತ ಅರ್ಥ, ದೇವರ ಜ್ಞಾನ. ಅದು ಸಾಮಾನ್ಯ, ಒಂದೇ ರೂಪ, ಒಂದೇ ವಿಧ. ಅಂದ್ರೆ ಪ್ರತಿ ಶಾಖೆ ಓದಾಗ್ಲೂ ದೇವರ ಬಗ್ಗೆ ತಿಳಿಸೋದು ಸಮಾನವಾಗಿ ಹಾಗೆ ಇರುತ್ತೆ, ವ್ಯತ್ಯಾಸ ಇರಲ್ಲ. ಒಂದು ಗ್ರಂಥ ಓದಿದಾಗ ಅಲ್ಲಿ ಯಾವ ಅಭಿಪ್ರಾಯ ಇರುತ್ತೋ ಅದೇ ಗ್ರಂಥ ಇನ್ನೊಂದು ಗ್ರಂಥ ಓದಿದಾಗ ಅದೇ ಅಭಿಪ್ರಾಯ. ಭಾಗವತ ಓದಿದಾಗ ಯಾವ ಸಿದ್ಧಾಂತನೋ ಬ್ರಹ್ಮಸೂತ್ರ ಓದಾಗ್ಲೂ ಅದೇ ಸಿದ್ಧಾಂತ. ಬರೆದವ್ರು ವೇದವ್ಯಾಸರೇ. ಎರಡೂ ಗ್ರಂಥವನ್ನ ಬರೆದ ವೇದವ್ಯಾಸರು ಭಾಗವತಲ್ಲಿ ಒಂದ್ ವಿಷಯ ಬೇರೆ ಹೇಳಿದ್ರು ಮುಖ್ಯವಾಗಿ, ಬ್ರಹ್ಮಸೂತ್ರದಲ್ಲಿ ಬೇರೆ ಏನೋ ಹೇಳಿದ್ರು ಅಂತ ಉಂಟಾ? ಹಾಗಾಗಲ್ಲ. ಏಕಕರ್ತೃಕ, ಒಬ್ಬನೇ ವ್ಯಕ್ತಿ, ಅದು ದೇವರು ರಚನೆ ಮಾಡಿದ ಗ್ರಂಥ. ಎರಡು ಬೇರೆ ಬೇರೆ ವ್ಯಕ್ತಿಗಳಾದ್ರೆ ಬೇರೆ ಬೇರೆ ಅಭಿಪ್ರಾಯದಲ್ಲಿ ಬರ್ದಿರ್ಬೋದು, ಅವ್ರಿಗೆ ಅಜ್ಞಾನ ಇರ್ಬೋದು, ವಿಪರೀತ ಜ್ಞಾನ ಇಟ್ಕೊಂಡು ಬೇರೆ ಬೇರೆ ತರ ಬರ್ದಿರ್ಬೋದು. ಆದರೆ ಸಾಕ್ಷಾತ್ ಭಗವಂತ ವೇದವ್ಯಾಸರು ತಾವು ಎರಡು ಗ್ರಂಥ ಬರೆದಾಗ ಒಂದು ಗ್ರಂಥದಲ್ಲಿ ಯಾವ ಅಭಿಪ್ರಾಯ ಇರುತ್ತೋ ಅದೇ ಇನ್ನೊಂದು ಗ್ರಂಥದಲ್ಲಿ ಇರುತ್ತೆ. ವೇದ ಮಂತ್ರಗಳಲ್ಲೂ ಹಾಗೆ. ಋಗ್ವೇದದಲ್ಲಿ ಯಾವುದು ಪ್ರಧಾನವಾಗಿರುತ್ತೋ ಅದೇ ಯಜುರ್ವೇದದಲ್ಲಿ ಇರುತ್ತೆ. ಅದನ್ನ ಒಂದಿಷ್ಟು ಮಂತ್ರಗಳನ್ನ ಬ್ರಹ್ಮಸೂತ್ರದಿಂದ ನಿರ್ಣಯ ಮಾಡ್ಕೊಂಡಿರ್ಬೇಕು. ಆಗ ಯಜುರ್ವೇದ ಮಂತ್ರಗಳಿಗೂ ಇಲ್ಲೇ ತಾತ್ಪರ್ಯ. ಅದು ಸಾಮವೇದಕ್ಕೂ ಹಾಗೆ, ಅಥರ್ವವೇದಕ್ಕೂ ಹಾಗೆ. ಪ್ರತಿಯೊಂದು ಶಾಖೆಗಳು ದೇವರ ಬಗ್ಗೆನೆ ಸಮಾನವಾಗಿ ತಿಳಿಸ್ತಾ ಇದೆ ಅಂತ ಇದನ್ನ ಈ ಬ್ರಹ್ಮಸೂತ್ರ ಹೇಳ್ತಾ ಇದೆ. ಹೇಗೆ? ಗತಿ ಸಾಮಾನ್ಯ ಬ್ರಹ್ಮಾವಗತೆ ಏಕರೂಪತ್ವಾತ್ ಅಂತ ಇದಕ್ಕೆ ಅರ್ಥ. ಗತಿ ಸಾಮಾನ್ಯ, ಗತಿ ಅಂದ್ರೆ ಬ್ರಹ್ಮ ಅವಗತಿ, ಬ್ರಹ್ಮ ಜ್ಞಾನ, ಅದು ಸಾಮಾನ್ಯ ಏಕರೂಪ, ಒಂದೇ ವಿಧವಾಗಿ ಇರುತ್ತೆ ಅಂತ. ಯಾವ್ದ್ಯಾವ ಜ್ಞಾನ, ಎಲ್ಲೆಲ್ಲಿಂದ ಉಂಟಾಗೋ ಜ್ಞಾನ? ಸರ್ವಾಭಿ ಶಾಖಾಭಿ ಉತ್ಪಾದ್ಯಾಯ, ಎಲ್ಲಾ ಶಾಖೆ, ಅವನು ಯಜುಶಾಖೆ, ಋಕ್ ಶಾಖೆ, ಸಾಮ ಶಾಖೆ, ಅಥರ್ವ ಶಾಖೆ, ಯಾವುದೇ ಶಾಖೆ ಆಗ್ಲಿ, ಮಿಕ್ಕಿದ ಅವಾಂತರ ಶಾಖೆಗಳು, ಎಲ್ಲ ಶಾಖೆಗಳಿಂದ ಉಂಟಾಗುವ ಜ್ಞಾನ ಒಂದೇ ವಿಧ, ಒಂದೇ ಥರ. ಅದೇನದು ನಿರ್ಣಯ ಮಾಡಿಕೊಟ್ರು ಜಯತೀರ್ಥರು ಸುಧಾ ಗ್ರಂಥದಲ್ಲಿ. ಏನು? ಸರ್ವಾಹ ಅಪಿ ಶಾಖಾಹ, ಎಲ್ಲ ಶಾಖೆಗಳು ಏನನ್ನು ಹೇಳ್ತಾ ಇದೆ? ಪರಮ ಪುರುಷಂ ಏಕಮೇವ ಜಗತ್ ಜನ್ಮಾದಿ ಕಾರಣತ್ವೇನ ಅವಗಮಯಂತಿ, ಈ ವಿಷಯ ತಿಳಿಸಿದೆ. ಪರಮ ಪುರುಷ ಒಬ್ಬನ ಬಗ್ಗೆ ತಿಳಿಸ್ತಾ ಇದೆ ಎಲ್ಲಾ ಶಾಖೆ. ಆ ಪರಮ ಪುರುಷನ ಜ್ಞಾನ ಬರ್ಲಿಕ್ಕೋಸ್ಕರ, ಆ ಪರಮ ಪುರುಷ ಎಂಥವನು? ಸಕಲ ಜಗತ್ತಿಗೆ ಜನ್ಮ, ಸ್ಥಿತಿ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ, ಸಂಹಾರವನ್ನ ಮಾಡುವನು. ಹಾಗಾದ್ರೆ ಸೃಷ್ಟಿಯಾದಿ ಅಷ್ಟಕರ್ತೃತ್ವ. ಎರಡನೇ ಸೂತ್ರ ಏನ್ ಹೇಳ್ತೀವಿ ವಿಷಯ? ಓಂ ಜನ್ಮಾದ್ಯಸ್ಯೇತಃ ಓಂ ಅನ್ನೋ ಬ್ರಹ್ಮಸೂತ್ರ. ಆ ಪರಮ ಪುರುಷ ಹೀಗಿದ್ದಾನೆ, ಇಡೀ ಜಗತ್ತಿಗೆ ಅವನು ಇಷ್ಟನ್ನೆಲ್ಲ ಮಾಡ್ತಾನೆ, ಸಕಲ ಕಲ್ಯಾಣ ಗುಣ ಪರಿಪೂರ್ಣ ಅಂತ ಏನೇನು ವಿಷಯಗಳಿದೆ, ಇದನ್ನೇ ಎಲ್ಲ ಶಾಖೆಗಳು ಹೇಳ್ತಾ ಇದೆ. ನ ಕ್ವಚಿದಪಿ ಅನ್ಯಥಾ ಪ್ರತಿಪಾದನಾಂಶ. ಇದನ್ನು ಬಿಟ್ಟು ಯಾವ ಭಾಗದಲ್ಲೂ, ಯಾವ ಶಾಖೆಗಳಲ್ಲೂ ಕೂಡ ಇದಕ್ಕಿಂತ ಬೇರೆ ರೀತಿ ವಿಷಯ ಬರಲ್ಲ ದೇವರ ಬಗ್ಗೆ ಬರೋ ವಿಷಯ ಇದೆ. ಅಲ್ಲ, ಇದೇ ನಮ್ಮ ಪ್ರಶ್ನೆ. ನೀವ್ ಎಲ್ಲಾ ಶಾಖೆ ಹೀಗೆ ಹೇಳತ್ತಂದ್ರೆ ಹೆಂಗ್ ಸಾಧ್ಯ? ನಾನು ಏತದೇವ ವೇದಾನಾಂ ಅನಂತತ್ವೇನ ಜ್ಞಾತುಮಶಕ್ಯತ್ವ ಉಪಕ್ರಮಾದಿಭಿ ತನ್ನಿರ್ಣಯೋ ದೂರೇ ನಿರಸ್ತೈತೆ. ಇದ್ರ ಬಗ್ಗೆ ನಾವು ಆಕ್ಷೇಪ ಮಾಡಿದ್ದು. ಏನ್ ಆಕ್ಷೇಪ ಅಂದ್ರೆ, ವೇದ ಅನಂತ, ವೇದಕ್ಕೆ ಇಷ್ಟು ಮಿತಿ ಇಲ್ಲ, ಲಿಮಿಟ್ ಇಲ್ಲ. ವೇದಕ್ಕೆ ಅದನ್ನ ತಿಳ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ವೇದ ವಾಕ್ಯಗಳೇ ಗೊತ್ತಿಲ್ಲ. ಉಪಕ್ರಮ, ಉಪಸಂಹಾರ, ಅಭ್ಯಾಸ, ಪೂರ್ವತ, ಆಮೇಲೆ ಬ್ರಹ್ಮಸೂತ್ರದ ಮಾತು, ಆಮೇಲೆ ಅದನ್ನ ತಿಳಿಯೋದು. ನಿರ್ಣಯ ದೂರೇ. ಯಾವಾಗ ನಿರ್ಣಯ ಆಗೋದು, ನಿಶ್ಚಯ ಆಗೋದು? ಇವೆಲ್ಲ ಹೀಗೆ ಹಾಗೆ ಪರಮ ಪುರುಷರನ್ನ ಒಬ್ಬನನ್ನೇ ಹೇಳ್ತಾ ಇರೋದು, ಆ ಒಬ್ಬನೇ ಪರಮ ಪುರುಷನಲ್ಲಿ ಸಕಲ ಜಗಜ್ಜನ್ಮಾದಿ ಕಾರಣತ್ವ ಇದೆ. ಇದೆಲ್ಲ ಯಾವಾಗ ತಿಳಿಯೋದು? ದೂರೇ ನಿರಸ್ತಾ. ಇದೆಲ್ಲ ದೂರದ ಮಾತಿದು, ಆಮೇಲಿನ ವಿಚಾರ ಇದು. ಮೊದಲು ಇಡೀ ವೇದ ಗೊತ್ತಿರತ್ತೋ ಇಲ್ಲೋ ಮನುಷ್ಯರಿಗೆ, ಅದೇ ಗೊತ್ತಿಲ್ಲ ತಾನೆ ಅಂತ
ಆಕ್ಷಿಪ್ತಂ, ಇದು ಹಿಂದೆ ತಾನೇ ನಾವ್ ಈಗ ತಾನೇ ಆಕ್ಷೇಪ ಮಾಡಿದ್ವಲ್ಲ. ಪುನಸ್ತದೇವ ಉಚ್ಯತೆ ಇತಿ ಕಿಮ್ ಅನೇನ ಕೃತಂ ಸರ್. ಮತ್ತೆ ಆ ಪ್ರಶ್ನೆಗೆ ಅದೇ ಉತ್ತರ, ಮತ್ ಪ್ರಶ್ನೆ ಪ್ರಶ್ನೆ ಬಂತಷ್ಟೇ ಹೊರತು ಅದೇ ಪ್ರಶ್ನೆ, ಉತ್ತರ ಏನ್ ಬರ್ಲಿಲ್ಲ. ನಾವೇನ್ ಹೇಳಿದ್ವಿ ಪ್ರಶ್ನೆ ಮಾಡ್ತಾ ಮತ್ತೆ ಆ ಪ್ರಶ್ನೆನೇ ಹೇಳ್ಬಿಡೋದು. ಈಗ ಪರೀಕ್ಷೆರೆಲ್ಲ ಉತ್ತರ ಬರೆಯೋರು ಉತ್ತರ ಗೊತ್ತಿಲ್ಲ, ಪ್ರಶ್ನೆ ಏನ್ ಕೊಟ್ಟಿದ್ದಾರೆ ಅದನ್ನೇ ಬರೆದು ಬಿಡ್ತಾರೆ, 2-3 ಲೈನ್ ಅದನ್ನೇ ಬರೆದು ಬಿಟ್ಟು ಹೋದ್ರೆ ಏನಂತಾರೆ, ಪ್ರಶ್ನೆಗೆ ಇವ್ನಿಗೆ ಉತ್ತರ ಗೊತ್ತಿಲ್ಲ, ಪ್ರಶ್ನೆ ಬರ್ದನ್ ಹಂಗೆ ಮಾಡಿ ಅದಕ್ಕೆ ಸಂಬಂಧಪಟ್ಟಾಗ ಮತ್ತೆ ಅದನ್ನೇ ಬರೆದು ಮುಂದಕ್ಕೆ ಹೋದ, ಏನು ಉಪಯೋಗ ಇಲ್ಲ. ಪುನಸ್ತದೇವ ಉಚ್ಯತೆ, ನಾವ್ ಈಗ ತಾನೇ ವೇದಗಳಂತ ತಿಳಿಲಿಕ್ಕಾಗಲ್ಲ, ನಿರ್ಣಯ ದೂರದಲ್ಲಿ ಅಂತ ಹೇಳಿದ್ವಿ. ನೀವು ಅದೇ ಇಲ್ಲ ಎಲ್ಲಾ ವೇದಗಳು ಅದೇ ವಿಷಯ ಹೇಳುತ್ತೆ, ಅದೇ ಎಲ್ಲಾ ವೇದಗಳನ್ನು ತಿಳಿಲಿಕ್ಕೆ ಸಾಧ್ಯ ಇಲ್ವಲ್ಲ ಅಂದ್ರೆ ಆಗ ಸೂತ್ರಕಾರರ ಅಭಿಪ್ರಾಯ ಏನು ಅಂತ ಆಗ ಮಧ್ವಾಚಾರ್ಯರು ತಿಳಿಸ್ತಾರೆ. ಅಶಕ್ಯೋತ್ತಾರಣತ್ವೇಪಿ ಹ್ಯಾಗಮಾಪಾರ ವಾರಿಧೇ ನಿರ್ಣೀಯತೆ ಮಯೈ ವಾಯಂ ರೋಮ ಕೂಪಲ ಯೋಧಿನ ಅಂತ ವೇದವ್ಯಾಸರು ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಆ ಉತ್ತರವನ್ನ ಮಧ್ವಾಚಾರ್ಯರು ತಮ್ಮ ಅನುವ್ಯಾಖ್ಯಾನದಲ್ಲಿ ತಿಳಿಸಿದ್ದಾರೆ. ಏನು? ಅಶಕ್ಯೋತ್ತಾರಣತ್ವೇಪಿ, ನಿಜ ಅಶಕ್ಯ ಉತ್ತಾರಣ, ದಾಟ್ಲಿಕ್ಕೆ ನಿಮ್ ಕೈಲಿ ಆಗಲ್ಲ. ವೇದ ಮಂತ್ರಗಳನ್ನ ದಾಟೋದು ಅಂದ್ರೆ ಮಹಾಪ್ರಳಯ ಸಮುದ್ರ ದಾಟೋದು ಒಂದೇ, ಅದು ಆಗಲ್ಲ. ಯಾಕೆಂದ್ರೆ ಆಗಮ ಅಪಾರ ವಾರಿಧೇಹೆ, ಇದು ಮಿತಿ ಇಲ್ಲದೆ ಇರೋ ಸಮುದ್ರ, ಇದು ಯಾವುದು ವೇದ ಸಮುದ್ರ. ಇದನ್ನ ದಾಟೋದು ಅನ್ನೋದ ಅಯ್ಯೋ ಸದ್ಯ, ಅದ್ರ ಕಾಲಿಡೋದೇ ಕಷ್ಟ, ಅಷ್ಟಿದೆ. ಅದನ್ನ ದಾಟೋದು ಮುಂದೆ ಹೋಗೋ ಅದೆಲ್ಲ ಸಾಧ್ಯ ಇಲ್ಲ. ಅದು ಆಗಮ ಅಪಾರವಾರಿದೆ, ಪಾರ ಎಲ್ಲಿದೆ ದಡ ಎಲ್ಲಿದೆ ಗೊತ್ತಾಗಲ್ಲ, ಅಂಥ ಸಮುದ್ರ ಇದು. ಆದರೆ ನಿರ್ಣೀಯತೆ ಮಯೇ, ಅದಕ್ಕೋಸ್ಕರ ನಾನೇ ನಿರ್ಣಯ ಕೊಡ್ತಾ ಇದ್ದೀನಿ. ವೇದವ್ಯಾಸರು ಎಂಥ ಕರುಣಾಕರರು, ತಾವೇ ನಿರ್ಣಯವನ್ನ ಇಲ್ಲಿ ಕೊಡ್ತಾ ಇದ್ದಾರೆ. ಯಾಕಂದ್ರೆ ರೋಮ ಕೂಪ ಲಯೋದಿನ ಅಂತ ಒಂದು ಶಬ್ದವನ್ನ ಹಾಕ್ತಾರೆ, ಅಪರೂಪದ ಶಬ್ದ. ಇದರ ವಿವರಣೆಯನ್ನ ಮುಂದೆ ಸುಂದರವಾಗಿ ಮಾಡಿದ್ದಾರೆ. ಆ ಭಾಗವನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲ ಅರ್ಪಣೆ ಮಾಡ್ತೇನೆ. ನಮಸ್ಕಾರ. ನಮಸ್ಕಾರ ಗುರುಗಳೇ.